ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಗದಗದ ಶಿರಹಟ್ಟಿ ಶಾಸಕ ಚಂದ್ರು ಲಮಾಣಿಯವರ ಮೇಲೆ ಲೋಕಾಯುಕ್ತ ದಾಳಿ ನಡೆದಿದೆ. ಗುತ್ತಿಗೆದಾರನಿಂದ ಲಂಚ ಸ್ವೀಕರಿಸುವಂತಹ ಸಂದರ್ಭದಲ್ಲಿ ದಾಳಿಯನ್ನ ನಡೆಸಲಾಗಿದೆ. ಲಕ್ಷ್ಮೇಶ್ವರದಲ್ಲಿರುವಂತಹ ಶಾಸಕರ ಮನೆ, ಕಚೇರಿ ಹಾಗೂ ಆಸ್ಪತ್ರೆಯಲ್ಲಿ ದಾಖಲೆಗಳ ಪರಿಶೀಲನೆ ಮಾಡುತ್ತಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಗದಗ ತಾಲೂಕಿನ ಲಕ್ಷ್ಮೇಶ್ವರದಲ್ಲಿರುವಂತಹ ಶಾಸಕರ ಮನೆ, ಕಚೇರಿ ಹಾಗೆ ಆಸ್ಪತ್ರೆಯಲ್ಲಿ ದಾಖಲೆಗಳ ಪರಿಶೀಲನೆ ಆಗ್ತಾ ಇದೆ. ಗುತ್ತಿಗೆದಾರನಿಂದ ಲಂಚ ಸ್ವೀಕರಿಸುವಂತಹ ಸಂದರ್ಭದಲ್ಲಿ ದಾಳಿಯಾಗಿರೋ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಗದಗ ಶಿರಹಟ್ಟಿ ಶಾಸಕರಾಗಿರುವಂತಹ ಚಂದ್ರು ಲಮಾಣಿಯವರ ಮನೆ ಹಾಗೂ ಅವರ ಕಚೇರಿ ಜೊತೆಗೆ ಅವರಿಗೆ ಸಂಬಂಧಪಟ್ಟಂತಹ ಆಸ್ಪತ್ರೆ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಅನ್ನ ನಡೆಸಿರುವುದು ಪ್ರಾಥಮಿಕವಾಗಿ ಲಭ್ಯವಾಗ್ತಾ ಇರುವಂತಹ ಮಾಹಿತಿ ಪ್ರಕಾರ ಶಾಸಕರು ಗುತ್ತಿಗೆದಾರನಿಂದ ಲಂಚವನ್ನ ಸ್ವೀಕರಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ದಾಳಿಯನ್ನ ನಡೆಸಲಾಗಿದೆ ಅನ್ನುವಂತಹ ಇನ್ಫಾರ್ಮೇಶನ್ ಲಭ್ಯವಾಗ್ತಾ ಇದೆ. ಚಂದ್ರು ಲಮಾಣಿ ಗದಗದ ಶಿರಹಟ್ಟಿಯ ಬಿಜೆಪಿ ಶಾಸಕ. ಸದ್ಯ ಗುತ್ತಿಗೆದಾರನ ಕೈನಿಂದ ಲಂಚ ಸ್ವೀಕರಿಸುವಂತಹ ಸಂದರ್ಭದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ ಅನ್ನುವುದು ಪ್ರಾಥಮಿಕವಾಗಿ ಸಿಗ್ತಾ ಇರುವಂತಹ ಮಾಹಿತಿ. ಗದಗದ ಲಕ್ಷ್ಮೇಶ್ವರದಲ್ಲಿರುವಂತಹ ಶಿರಹಟ್ಟಿ ಶಾಸಕ ಚಂದ್ರು ಲಮಾಣಿಯವರ ಮನೆಯ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ಹಾಗೆ ಅವರಿಗೆ ಸಂಬಂಧಪಟ್ಟಂತಹ ಕಚೇರಿಯ ಮೇಲೆ ರೇಡ್ ಮಾಡಲಾಗಿದೆ. ಜೊತೆಗೆ ಅವರಿಗೆ ಸಂಬಂಧಪಟ್ಟಂತಹ ಆಸ್ಪತ್ರೆಯ ಮೇಲೂ ಕೂಡ ದಾಳಿಯನ್ನ ಮಾಡಿ ದಾಖಲೆಗಳ ಪರಿಶೀಲನೆ ಮಾಡುವಂತಹ ಕೆಲಸವನ್ನ ಲೋಕಾಯುಕ್ತ ಅಧಿಕಾರಿಗಳು ಮಾಡಿದ್ದಾರೆ. ಲಕ್ಷ್ಮೇಶ್ವರದಲ್ಲಿರುವಂತಹ ಬಾಲಾಜಿ ಆಸ್ಪತ್ರೆ, ಆ ಆಸ್ಪತ್ರೆಗೂ ಕೂಡ ರೇಡ್ ಅನ್ನ ಮಾಡಲಾಗಿದೆ. ಈ ಲಂಚ ಸ್ವೀಕರಿಸಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟೇ ಹೆಚ್ಚಿನ ಮಾಹಿತಿ ಲಭ್ಯ ಆಗಬೇಕು. ಸದ್ಯ ಸುಮಾರು 5 ಲಕ್ಷ ರೂಪಾಯಿ ಹಣವನ್ನ ಲಂಚವಾಗಿ ಸ್ವೀಕರಿಸುವಂತಹ ಸಂದರ್ಭದಲ್ಲಿ ರೇಡ್ ನಡೆದಿದೆ ಅನ್ನುವುದು ಪ್ರಾಥಮಿಕವಾಗಿ ಲಭ್ಯವಾಗ್ತಾ ಇರುವಂತಹ ಮಾಹಿತಿ. ಲಂಚ ಸ್ವೀಕಾರ ಮಾಡ್ತಾ ಇದ್ದಂತಹ ಟೈಮ್ನಲ್ಲೇ ಬಿಜೆಪಿ ಶಾಸಕರಾಗಿರುವಂತಹ ಚಂದ್ರು ಲಮಾಣಿ ಅವರನ್ನ ವಶಕ್ಕೆ ಪಡೆದಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಶಾಸಕರ ಮನೆ, ಕಚೇರಿ ಹಾಗೆ ಆಸ್ಪತ್ರೆಯಲ್ಲಿ ದಾಖಲೆಗಳ ಪರಿಶೀಲನೆ ಆಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸುರೇಶ್ ನೀಡ್ತಾ ಹೋಗ್ತಾರೆ. ಸುರೇಶ್, ಲೋಕಾಯುಕ್ತ ಅಧಿಕಾರಿಗಳು ರೆಡ್ ಹ್ಯಾಂಡ್ ಆಗಿ ಯೂಶುವಲ್ ಆಗಿ ಸರ್ಕಾರಿ ಅಧಿಕಾರಿಗಳು ಯಾರು ಲಂಚ ಸ್ವೀಕರಿಸ್ತಾರೋ ಅವರನ್ನ ಹಿಡಿಯೋದು ಸಾಮಾನ್ಯವಾಗಿ ಕೇಳ್ತಿರ್ತೀವಿ. ಆದ್ರೆ ಇಲ್ಲಿ ಶಿರಹಟ್ಟಿ ಬಿಜೆಪಿಯ ಶಾಸಕ ಚಂದ್ರು ಲಮಾಣಿ ಲೋಕಾಯುಕ್ತ ಅಧಿಕಾರಿಗಳ ಬಲೆಗೆ ಬಿದ್ದಿದ್ದಾರೆ. ಸದ್ಯಕ್ಕೆ ತಮಗೇನ್ ಮಾಹಿತಿ ಲಭ್ಯ ಆಗ್ತಾ ಇದೆ ಈ ರೇಡ್ಗೆ ಸಂಬಂಧಪಟ್ಟ ಹಾಗೆ? ಹೌದು ವಿದ್ಯಾ, ಏನು ಇದೊಂದು ಬಹಳಷ್ಟು ಚರ್ಚೆಗೆ ಕಾರಣವಾದಂತ ಮತ್ತೆ ಬಹಳ ಐತಿಹಾಸಿಕ ದಾಖಲೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಈ ರೀತಿಯಾದಂತ ಪ್ರಥಮವಾಗಿ ಗದಗ ಜಿಲ್ಲೆಯಲ್ಲಿ ಏನು ಲೋಕಾಯುಕ್ತ ದಾಳಿ ನಡೆದಿರುವಂತದ್ದು. ಅದರಲ್ಲೂ ಏನು ಒಬ್ಬ ಶಾಸಕರ ಮನೆ ಮೇಲೆ ದಾಳಿ ಮಾಡಿ ಬಹಳಷ್ಟು ಪ್ರಶಂಸರಿಗೆ ಕೂಡ ಕಾರಣ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಪ್ರಮುಖವಾಗಿ ಏನು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಏನು ಶಿರಟ್ಟಿಗೆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಶಾಸಕರ ಮನೆ ಲಕ್ಷ್ಮೇಶ್ವರದಲ್ಲಿ ಇರುವಂತದ್ದು, ಮತ್ತೆ ಅವರ ಕಚೇರಿ ಆಗಿರ್ಬೋದು, ಮತ್ತೆ ಅವರ ಆಸ್ಪತ್ರೆ ಆಗಿರ್ಬೋದು, ಈ 3 ಕಡೆ ಏನು ಲೋಕಾಯುಕ್ತರು ಇವತ್ತು ದಾಳಿ ಮಾಡಿದರೆ. ಪ್ರಮುಖ ಕಾರಣ ಅಂದ್ರೆ ಗುತ್ತಿಗೆದಾರೊಬ್ಬರು ಬಳಿ ಅವರು ಸುಮಾರು 1 ಲಕ್ಷ ರೂಪಾಯಿ ಲಂಚ ಸ್ವೀಕರಿಸ್ತಾ ಇದ್ರು ಅನ್ನುವಂತ ಆರೋಪ ಇರುವಂತದ್ದು. ಹೀಗಾಗಿ ಆ ಒಂದು ಹಿನ್ನೆಲೆಯಲ್ಲಿ ಲೋಕಾಯುಕ್ತರು ಇವತ್ತು
ಆ ಒಂದು ದಾಳಿ ಮಾಡಿ ಏನು ಆಸ್ಪತ್ರೆ ಆಗಿರ್ಬೋದು ಮತ್ತು ಅವ್ರ ಕಚೇರಿ ಆಗಿರ್ಬೋದು ಮತ್ತೆ ಅವ್ರ ಮನೆ ಆಗಿರ್ಬೋದು ಎಲ್ಲ ಕಡೆ ಏನು ಕಡತಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಜೊತೆಗೆ ಅವರನ್ನು ಕೂಡ ಈಗಾಗಲೇ ಬಹಳಷ್ಟು ವಶಕ್ಕೆ ತೆಗೆದುಕೊಂಡು ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ. ವಿದ್ಯಾ, ಪ್ರಮುಖವಾಗಿ ಹೇಳ್ಬೇಕಂತಂದ್ರೆ ಹಿಂದೆ ಕೂಡ ಏನು ಶಾಸಕರು ಬೇರೆ ಬೇರೆ ಏನು ಗುತ್ತಿಗೆದಾರರಿಂದ ಈ ರೀತಿಯಾದ ಏನು ಕಮಿಷನ್ ಪಡಿತಾ ಇದ್ರು ಅನ್ನುವಂತ ಆರೋಪಗಳು ಕೇಳಿಬರ್ತಾ ಇತ್ತು. ಹೀಗಾಗಿ ಇದೇ ಹಿನ್ನೆಲೆಯಲ್ಲಿ ಇವತ್ತು ಕೂಡ ಏನು ಅವರು ಗದಗ ತಾಲೂಕಿನ ಚಿಂಚಲಿ ಮೂಲದ ಒಬ್ರು ಗುತ್ತಿಗೆದಾರ ಅಂತ ಹೇಳ್ತಾ ಇದ್ದಾರೆ. ಅವರ ಬಳಿ ಈ ತರದೊಂದು ಏನು ಲಂಚ ಸ್ವೀಕಾರ ಮಾಡ್ತಾ ಇದ್ರು. ಹೀಗಾಗಿ ಈ ವೇಳೆ ಲೋಕಾಯುಕ್ತರು ಕೂಡ ಗುತ್ತಿಗೆದಾರ ದೂರನ್ನು ಕೂಡ ಕೊಟ್ಟಿದ್ರು. ಅಂದ್ರೆ ಕಾಮಗಾರಿ ಏನು ಮಾಡಿದ ಸಂದರ್ಭದಲ್ಲಿ ಅವ್ರು ಕಮಿಷನ್ ಕೊಡ್ಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾ ಇದಾರೆ ಅಂತ ಅವರು ಕೂಡ ಒಂದು ಏನು ಅವ್ರ ಕಡೆ ದೂರು ಕೊಟ್ಟಿದ್ರು ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಸದ್ಯಕ್ಕೆ ಇಷ್ಟು ಪ್ರಾಥಮಿಕ ವರದಿ ಇರುವಂತದ್ದು. ಲೋಕಾಯುಕ್ತರು ಕೂಡ ಈಗಾಗಲೇ ಎಲ್ಲಾ ರೀತಿಯಾದಂತಹ ಪರಿಶೀಲನೆ ಮಾಡ್ತಾ ಇದ್ದಾರೆ. ಮತ್ತೆ ಅವ್ರನ್ನ ವಶಕ್ಕೆ ಪಡ್ಕೊಂಡು ಎಲ್ಲಾ ತನಿಖೆ ಕೂಡ ಮುಂದುವರಿಸಿದ್ದಾರೆ. ವಿದ್ಯಾ, ಶಾಸಕರನ್ನ ಈಗ ವಶಕ್ಕೆ ಪಡೆಯಲಾಗಿದೆಯಾ ಸುರೇಶ್? ಏನಾದ್ರು ಡೀಟೇಲ್ಸ್ ಸಿಗ್ತಾ ಇದೆಯಾ ಈ ಬಗ್ಗೆ? ಹೌದು ವಿದ್ಯಾ, ಏನು ಅಂತಂದ್ರೆ ಅವ್ರ ಶಾಸಕರಾಗಿರ್ಬೋದು ಮತ್ತು ಅವ್ರಿಗೆ ಸಂಬಂಧಪಟ್ಟಂತ ಮುಖಂಡರು ಮತ್ತೆ ಅಲ್ಲಿ ಏನು ಕೆಲಸ ಮಾಡ್ತಾ ಇದ್ರು ಆ ಮುಖಂಡರು ಕೂಡ ಅವ್ರ ಜೊತೆಗೆ ಇರುವಂತದ್ದು. ಅಂದ್ರೆ ಏನು ಅವರು ತನಿಖೆ ಮಾಡ್ತಾ ಇದ್ರೆ, ಏನೇನು ದಾಖಲೆ ಪರಿಶೀಲನೆ ಮಾಡ್ತಾ ಇದ್ರೆ ಅದರೆಲ್ಲ ಕೂಡ ಅವ್ರ ಕಡೆಯಿಂದ ಮಾಹಿತಿ ಕೂಡ ಪಡಿತಾ ಇದ್ರೆ. ವಿದ್ಯಾ, ರೈಟ್ ಸುರೇಶ್, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಸದ್ಯ ಲಭ್ಯವಾಗ್ತಾ ಇರುವಂತಹ ಮಾಹಿತಿ, ಶಿರಹಟ್ಟಿಯ ಬಿಜೆಪಿ ಶಾಸಕ ಚಂದ್ರು ಲಮಾಣಿ ಗುತ್ತಿಗೆದಾರನಿಂದ ಲಂಚವನ್ನ ಪಡಿತಾ ಇದ್ದಂತಹ ಟೈಮ್ನಲ್ಲೇ ಅವರನ್ನ ರೆಡ್ ಹ್ಯಾಂಡ್ ಆಗಿ ಲಾಕ್ ಮಾಡುವಂತಹ ಕೆಲಸವನ್ನ ಲೋಕಾಯುಕ್ತ ಅಧಿಕಾರಿಗಳು ಮಾಡಿದ್ದಾರೆ. ಸಣ್ಣ ನೀರಾವರಿ ಇಲಾಖೆಗೆ ಸಂಬಂಧಪಟ್ಟಂತಹ ಕಾಮಗಾರಿಯಂತೆ ಅದು ಸುಮಾರು 11 ಲಕ್ಷ ರೂಪಾಯಿಯ ಕಾಮಗಾರಿ. ಆ ಕಾಮಗಾರಿಗೆ ಸಂಬಂಧಪಟ್ಟ ಹಾಗೆ ಶಾಸಕರು ಕಮಿಷನ್ ಕೇಳಿದ್ರು ಅನ್ನುವಂಥ ಆರೋಪ ಇದೆ. ಆ ಕಮಿಷನ್ನ ಸುಮಾರು 5 ಲಕ್ಷ ರೂಪಾಯಿ ಹಣವನ್ನ ಪಡೆಯುವಂತಹ ಸಂದರ್ಭದಲ್ಲೇ ಲೋಕಾಯುಕ್ತ ಎಸ್ಪಿ ಸಿದ್ದಲಿಂಗಪ್ಪ ಅವರ ನೇತೃತ್ವದಲ್ಲಿ ರೇಡನ್ನ ಮಾಡಲಾಗಿದೆ. ಶಾಸಕರ ಮನೆ ಹಾಗೆಯೇ ಅವರ ಕಚೇರಿ ಜೊತೆಗೆ ಅವರ ಆಸ್ಪತ್ರೆ ಇಲ್ಲಿ ಪರಿಶೀಲನೆಯನ್ನ ಮಾಡುವಂತಹ ಕೆಲಸವನ್ನ ಸದ್ಯ ಲೋಕಾಯುಕ್ತ ಅಧಿಕಾರಿಗಳು ಮಾಡ್ತಿದ್ದಾರೆ. ಗದಗ ಜಿಲ್ಲೆಯ ಶಿರಹಟ್ಟಿ ಕ್ಷೇತ್ರದ ಬಿಜೆಪಿ ಶಾಸಕರು ಈ ಚಂದ್ರು ಲಮಾಣಿ ಗುತ್ತಿಗೆದಾರರೊಬ್ರು ಕಾಮಗಾರಿಗೆ ಸಂಬಂಧಪಟ್ಟ ಹಾಗೆ ಅವರು ಕಮಿಷನ್ನ ಕೇಳಿದ್ರು ಅನ್ನುವಂತಹ ಆರೋಪ ಇದೆ. 5 ಲಕ್ಷ ರೂಪಾಯಿ ಕಮಿಷನ್ನ ಪಡೆಯುವಂತಹ ಸಂದರ್ಭದಲ್ಲೇ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಮಾಡಿ ಶಿರಹಟ್ಟಿ ಕ್ಷೇತ್ರದ ಬಿಜೆಪಿ ಶಾಸಕ ಚಂದ್ರು ಲಮಾಣಿ ಅವರನ್ನ ಲಾಕ್ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಶಾಸಕ ಚಂದ್ರು ಲಮಾಣಿ ಅವರನ್ನ ವಶಕ್ಕೆ ಪಡೆದಿದ್ದಾರೆ ಅಧಿಕಾರಿಗಳು. ಲೋಕಾಯುಕ್ತ ಅಧಿಕಾರಿಗಳು ಅವರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸುತ್ತಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.